ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಶ್ರೀ ಆರ್ಗ್ಯಾನಿಕ್ ಚಿಕನ್ ಆ್ಯಂಡ್ ಗೋಟ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ. ನಾನು ಶ್ರೀನಿವಾಸ್. ಸ್ನೇಹಿತರೆ, ಈ ದಿನ ನಾನು ಪ್ರಮುಖವಾಗಿ ತಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುವಂತಹ ವಿಚಾರ ಏನು ಅಂತ ನೋಡೋದಾದರೆ, ಪ್ರಮುಖವಾಗಿ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ನಮಗೆ 1 ಎಕರೆ ಜಮೀನಿದ್ರೆ ಎಷ್ಟು ಕುರಿ ಅಥವಾ ಮೇಕೆಯನ್ನು ಸಾಕಾಣಿಕೆ ಮಾಡ್ಬೋದು ಅಂತ ನಮ್ಮ ಒಂದು ಸಬ್ಸ್ಕ್ರೈಬರ್ ಒಬ್ಬರು ಒಂದು ಪ್ರಶ್ನೆ ಕೇಳಿದ್ದಾರೆ ಕಮೆಂಟ್ ಸೆಕ್ಷನ್ನಲ್ಲಿ. ಸೊ ಆ ಕುರಿತು ಒಂದಷ್ಟು ಮಾಹಿತಿಯನ್ನು ತಮ್ಮೊಂದಿಗೆ ಹಂಚ್ಕೊಳ್ತಾ ಹೋಗ್ತೇನೆ. ನೋಡಿ, ಪ್ರಮುಖವಾಗಿ ಈಗ ಮುಂಚೆ ನಮ್ಮ ಒಂದು ಪೂರ್ವಜರು ಏನು ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡ್ತಾ ಇದ್ರು, ಆ ಸಂದರ್ಭದಲ್ಲಿ ಬೈಲನ್ನು ಆಶ್ರಯಿಸ್ತಾ ಇದ್ವಿ ಅಂತ ಈಗಾಗಲೇ ಹಲವಾರು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೆ. ಸೊ ಕಾಲಾನಂತರದಲ್ಲಿ ಹಲವಾರು ಬದಲಾವಣೆಗಳಿಂದ ಈಗ ಏನು ಮಾಡ್ತಾ ಇದ್ದಾರೆ, ಕೂಡು ಪದ್ಧತಿಯಲ್ಲಿ ಕುರಿ ಅಥವಾ ಮೇಕೆಯನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನೋಡೋದಾದರೆ ಇವತ್ತು ಹೈಟೆಕ್ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮೆಥಡನ್ನು ಬಳಸ್ಕೊಂಡು ಒಂದೇ ಜಾಗದಲ್ಲಿ ಕೋಳಿಯನ್ನಾಗಿರ್ಬಹುದು, ಮೇಕೆಯನ್ನಾಗಿರ್ಬೋದು, ಕುರಿ ಆಗಿರಬಹುದು, ಹೈನುಗಾರಿಕೆ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ವೃತ್ತಿಗಳಲ್ಲಿ ಜನ ತೊಡಗ್ತಾ ಇರೋದನ್ನು ನೋಡ್ತಾ ಹೋಗ್ತೀವಿ. ಸೊ ಕುರಿ ಮತ್ತು ಮೇಕೆಗಳನ್ನು ಒಂದೇ ಜಾಗದಲ್ಲಿ ನಾವು ಕೂಡು ಹಾಕಿ ಮೇಯಿಸುವಂತಹ ಸಂದರ್ಭದಲ್ಲಿ ಏನಾಗ್ತಾ ಹೋಗುತ್ತೆ ಅಂದಾಗ, ನಾವು ಅವುಗಳಿಗೆ ಕೊಡಬಹುದಾದಂತಹ ಮೇವಿನ ಪ್ರಮಾಣ ಹೆಚ್ಚಾಗಿ ನೀಡಬೇಕಾಗತ್ತೆ. ಸೊ ಆ ಸಂದರ್ಭದಲ್ಲಿ ನಾವು ಏನು ಒಂದಷ್ಟು ಜಮೀನನ್ನು ಹೊಂದೋದು ತುಂಬ ಮುಖ್ಯವಾದಂತಹ ಅಂಶ ಆಗುತ್ತೆ. ಸೊ ಎಷ್ಟು ಜಮೀನಿದ್ರೆ ಎಷ್ಟು ಮೇಕೆ ಅಥವಾ ಎಷ್ಟು ಕುರಿಗಳನ್ನು ಸಾಕಬೇಕು ಅನ್ನೋದು ಇಲ್ಲಿನ ಪ್ರಮುಖವಾದಂತಹ ಪ್ರಶ್ನೆ ಆಗಿದೆ. ಸೊ ಇವತ್ತು ಈ ಪ್ರಶ್ನೆಗೆ ತಕ್ಕಂತೆ ನಾನು ಒಂದಷ್ಟು ವಿಚಾರಗಳನ್ನು ತಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೇನೆ. ನೋಡಿ, ನನಗಿರೋ ಅನುಭವದ ಪ್ರಕಾರ ಅಥವಾ ನಾನು ಕಲೆ ಹಾಕಿರುವಂತಹ ಮಾಹಿತಿ ಪ್ರಕಾರ, ನಿಮಗೆ 1 ಎಕರೆ ಜಮೀನಿದೆ ಅಂತ ಆದರೆ ನೀವು ಕನಿಷ್ಠ 45ರಿಂದ 50 ಕುರಿಯನ್ನು ಸಾಕಾಣಿಕೆ ಮಾಡಬಹುದಾಗಿದೆ. ಅಂದರೆ ಕೂಡು ಪದ್ಧತಿಯಲ್ಲಿ ಒಂದೇ ಜಾಗದಲ್ಲಿ ಇರಿಸಿ ನೀವು ಹೈಟೆಕ್ ಮಾಡ್ತೀರೋ ಅಥವಾ ನೆಲದಲ್ಲೇ ಮೇಯಿಸ್ತೀರೋ, ಒಟ್ಟಾರೆ ಕೂಡು ಹಾಕಿ ಹಗಲೆಲ್ಲ ಒಂದೇ ಜಾಗದಲ್ಲಿ ಕುರಿ ಅಥವಾ ಮೇಕೆಯನ್ನು ಸಾಕಾಣಿಕೆ ಮಾಡಬೇಕಾದ್ರೆ ನಿಮಗೆ ಪ್ರಮುಖವಾಗಿ 1 ಎಕರೆ ಜಮೀನಿಗೆ ಒಂದು 45ರಿಂದ 50 ಕುರಿ ಅಥವಾ ಮೇಕೆಯನ್ನು ಸಾಕಾಣಿಕೆ ಮಾಡಬಹುದಾಗಿದೆ. ಸೊ ಅದರಲ್ಲಿ ಯಾವೆಲ್ಲ 1 ಎಕರೆ ಜಮೀನಲ್ಲಿ ಯಾವೆಲ್ಲ ಬೆಳೆಗಳನ್ನು ನಾವು ಬೆಳೆಸ್ಕೊಳ್ತಾ ಹೋಗಬೇಕು ಅನ್ನೋದು ಮತ್ತೊಂದು ಪ್ರಶ್ನೆ ಆಗಿದೆ. ಸೊ ಇಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಮೇವು ನೋಡೋದಾದರೆ ಭಿನ್ನವಾದಂತಹ ಮೇವುಗಳನ್ನು ನೋಡ್ತಾ ಹೋಗ್ತೀವಿ. ಈಗಾಗಲೇ ತಮಗೆ ಹೇಳ್ದಂಗೆ ಒಂದಷ್ಟು ನಾವು ಹಸಿ ಮೇವನ್ನು ಕೊಡೋದಾದರೆ ಇನ್ನೊಂದಷ್ಟು ನಾವು ಒಣಮೇವನ್ನು ಸಹ ಬೆಳೆಸ್ಕೋಬೇಕಾಗುತ್ತೆ ನಮ್ಮದೇ ಜಮೀನಲ್ಲಿ, ಅಥವಾ ಹೊರಗಡೆಯಿಂದ ತಗೊಂಡು ಬರಲೂಬಹುದಾಗಿದೆ. ಮತ್ತು ಒಂದಷ್ಟು ಕಾನ್ಸಂಟ್ರೇಟೆಡ್ ಫೀಡ್ಗಳನ್ನು ನೀವು ಕೊಡಬೇಕಾಗತ್ತೆ, ಲಿವರ್ ಟಾನಿಕ್ಗಳನ್ನು ಕೊಡಬೇಕಾಗತ್ತೆ. ಇದೆಲ್ಲವೂ ಸಹ ಕುರಿ ಅಥವಾ ಮೇಕೆಗಳ ಆಹಾರ ಪದ್ಧತಿಯಲ್ಲಿ ಸೇರಿರುತ್ತೆ, ಅಂದರೆ ಇನ್ಕ್ಲೂಡ್ ಆಗಿರುತ್ತೆ ಅಂತ ನೋಡ್ತಾ ಹೋಗ್ತೇವೆ. ಸೊ ಹಸಿ ಮೇವಿನ ವ್ಯವಸ್ಥೆಯಲ್ಲಿ ನಾವು ಏನೇನೆಲ್ಲ ಒಂದು ಮೇವುಗಳನ್ನು ಆ್ಯಡ್ ಮಾಡ್ತಾ ಹೋಗಬೇಕು, ಅಂದರೆ ಸೇರಿಸ್ತಾ ಹೋಗಬೇಕು. ಈಗ ನನಗೊಂದು ಎಕರೆ ಜಮೀನಿದೆ, ಬೋರ್ವೆಲ್ ಇದೆ, ನೀರಾವರಿ ವ್ಯವಸ್ಥೆ ಇದೆ ಅಂತ ನೋಡೋದಾದರೆ ಒಂದಷ್ಟು ನೇಫಿಯರ್ ಹುಲ್ಲಿನ ಜಾತಿಯ ಮೇವುಗಳು ಬರುತ್ತೆ. ಅದು ಗ್ರೀನ್ ನೇಫಿಯರ್ ಆಗಿರ್ಬೋದು, ರೆಡ್ ನೇಪಿಯರ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಒಂದು ಸೀಮೆ ಹುಲ್ಲು ಅಂತ ಕರಿತಾ ಹೋಗ್ತೀವಿ. ಈ ರೀತಿಯಾದಂತಹ ಹುಲ್ಲಿನ ಜಾತಿಯ ಒಂದು ಮೇವನ್ನು ಬೆಳೆಸ್ಕೊಳ್ತಾ ಹೋಗೋದು ತುಂಬ ಮುಖ್ಯ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಜೋಳವನ್ನು ಬೆಳೀತಾರೆ. ಒಂದಷ್ಟು ಜನ ಜೋಳವನ್ನು ಸಹ ಈ ಒಂದು ಕುರಿ ಮೇಕೆಗಳಿಗೋಸ್ಕರ ಜೋಳವನ್ನು ಕಟಾವು ಮಾಡಿ ಹಾಕ್ತಾ ಇರ್ತಾರೆ. ಇನ್ನೊಂದು ಇತ್ತೀಚೆಗೆ ಅದಕ್ಕೆ ಪೌಷ್ಟಿಕಾಂಶತೆ ಹೆಚ್ಚಾಗಿ ಸಿಗಲಿ ಅಂತ ರಾಗಿಯನ್ನು ಚೆಲ್ಲಿ ನೀರು ಚೆನ್ನಾಗಿ ಬಿಡ್ತಾರೆ. ಇನ್ನೇನು ಅದು ತೆನೆ ಹೋಗುತ್ತೆ ಅನ್ನೋವಂಥ ಸಂದರ್ಭದಲ್ಲಿ ಅದನ್ನೆಲ್ಲ ಕೊಯ್ದು ಚಾಪ್ ಕಟ್ರಲ್ಲಿ ಚಾಪ್ ಮಾಡಿ, ಅಂದರೆ ಚಾಪ್ ಕಟರ್ ಮಿಷಿನ್ಗೆ ಹಾಕಿ ಅದನ್ನೆಲ್ಲ ಪುಡಿ ಮಾಡಿ ಕಟಾವು ಮಾಡಿ ಅದನ್ನು ನೀಡ್ತಾ ಹೋಗ್ತಾರೆ. ಅಲ್ಲಿ ತುಂಬ ಹೆಚ್ಚು ಪೌಷ್ಟಿಕತೆ ದೊರೆಯುವಂಥ ಆಹಾರ ಅದಾಗಿರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಅದಷ್ಟೇ ಅಲ್ಲದೆ ಬೇಲಿ ಮೆಂತ್ಯ ಆಗಿರ್ಬೋದು, ಕುದುರೆ ಮೆಂತ್ಯ ಆಗಿರ್ಬೋದು, ಮತ್ತು ಜಿಂಜೀವ ಆಗಿರ್ಬೋದು, ಸುಬಾಬುಲ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಮೇವುಗಳನ್ನು ನಮ್ಮದೇ ಜಮೀನಲ್ಲಿ, ಅಂದರೆ ತೀರಾ ಮರದ ಜಾತಿಯ ಮೇವುಗಳಲ್ಲದೆ ಕೆಳಗಡೆನೆ ಒಂದು ಬೆಳ್ಕೊಂಡು ಆ ಹುಲ್ಲಾಗಿರ್ಬೋದು, ಗಿಡದ ಜಾತಿಯ ಮೇವುಗಳನ್ನು ಬೆಳೆಸಿ ಕೊಡ್ತಾ ಹೋಗ್ತಾರೆ. ಮತ್ತು ಬಳ್ಳಿ ಜಾತಿ ಅಂತ ನೋಡಿದಾಗ ಒಂದಷ್ಟು ಒಣಮೇವಿಗೆ ಸೇರುತ್ತೆ. ಇದು ಹುರುಳಿ ಆಗಿರ್ಬೋದು, ತೊಗರಿಯ ಹೊಟ್ಟಾಗಿರ್ಬೋದು, ಈ ಆದದ್ದನ್ನೆಲ್ಲ ಸಹ ನಮ್ಮದೇ ಒಂದು ಜಮೀನಲ್ಲಿ ಬೆಳ್ಕೊಂಡು ಅದನ್ನು ಕೊಡ್ತಾ ಹೋಗ್ಬೋದಾಗಿದೆ. ನೀವು ಪ್ರಮುಖವಾಗಿ ಮೇಕೆಗಳನ್ನು ಮೇಯಿಸೋ ಕಡೆ ಗಮನ ಹರಿಸೋದಾದರೆ ಒಂದಷ್ಟು ಮರದ ಜಾತಿಯ ಮೇವುಗಳನ್ನು ನೀವು ಆಯ್ಕೆ ಮಾಡೋದು ತುಂಬ ಮುಖ್ಯ ಆಗುತ್ತೆ. ನೋಡಿ, ರೇಷ್ಮೆ ಸೊಪ್ಪೇನಿದೆ, ಇದನ್ನು ಕೆಳಗಡೆನೂ ಕಟಾವು ಮಾಡ್ತಾರೆ, ಒಂಚೂರು ಮರದ ಹಂತದಲ್ಲಿ ಒಂದಷ್ಟು ಎತ್ತರಕ್ಕೆ ಬೆಳೆಸಿ ಅದಾದ ಮೇಲೆ ಕಟಾವು ಮಾಡ್ತಾರೆ. ಇದರಲ್ಲೂ ಸಹ ಉತ್ತಮವಾದಂತಹ ಪೌಷ್ಟಿಕಾಂಶಗಳಿರುತ್ತೆ. ಯಾವುದು ಮಲ್ಬರಿ ನೋಡೋದಾದರೆ ರೇಷ್ಮೆ ಕಡ್ಡಿ ಅಂತ ಏನು ಕರಿತೀವಿ, ಇದರಲ್ಲಿ
ಅದಷ್ಟೇ ಅಲ್ಲದೆ ಅಗಸೆ ಬೆಳೆಸ್ತಾರೆ. ಇದು ಗಿಡದ ಹಂತದಲ್ಲೂ ಬೆಳೆಸ್ತಾರೆ, ಮರದ ಹಂತದಲ್ಲೂ ಸಹ ಅಗಸೆಯನ್ನು ಬೆಳೆಸ್ತಾ ಹೋಗ್ತಾರೆ. ಸುಬಾಬುಲ್ಲನ್ನು ಬೆಳೆಸ್ತಾ ಹೋಗ್ತಾರೆ. ನಾವು ಸುಬಾಬುಲ್ ತಳಿ ಅಂತ, ಚಿಗ್ರೆ ಅಂತ ಕರಿತೀವಿ, ಆ ರೀತಿಯಾದಂಥ ಮೇವನ್ನು ಬೆಳೆಸ್ತಾ ಹೋಗ್ತಾರೆ. ಅದು ಅಷ್ಟೇ ಮರ ಆಗಿರ್ಬೋದು, ಗಿಡದ ಹಂತದಲ್ಲೇ ನೀವು ಕಟಾವು ಮಾಡ್ಕೋಬಹುದಾಗಿದೆ. ಹೆಬ್ಬೇವಿನ ಮರಗಳನ್ನು ಬೆಳೆಸ್ತಾ ಹೋಗ್ತಾರೆ. ಈ ರೀತಿ ಹಲವಾರು ರೀತಿಯಾದಂಥ ಮರದ ಮೇವುಗಳನ್ನು, ಮತ್ತು ನೀವು ಹೊರಗಡೆ ನೋಡೋದಾದರೆ ಈ ಹೊರಗಡೆಯಿಂದ ಕಟಾವು ಮಾಡ್ಕೊಂಬಂದು ಹಾಕೋರು ಈ ಒಂದು ಹತ್ತಿ ಮರದ ಒಂದು ಸೊಪ್ಪನ್ನು ತಂದು ಹಾಕ್ತಾ ಹೋಗ್ತಾರೆ, ಅರಳಿ ಸೊಪ್ಪು ಹಾಕ್ತಾ ಹೋಗ್ತಾರೆ. ಈ ಥರ ಮೇಕೆಗಳು ಹೆಚ್ಚಾಗಿ ಮೇವನ್ನು ಆಶ್ರಯಿಸಿ ಜೀವಿಸೋದ್ರಿಂದ ಅದು ಹೆಚ್ಚು ಕಾಲನ್ನು ತನ್ನ 2 ಕಾಲನ್ನು ಪೊದೆಗಳ ಮೇಲೆಲ್ಲ ಹಾಕಿ ಅದು ಮೇಯೋದ್ರಿಂದ ಅದು ಮರದ ಜಾತಿಯ ಮೇವನ್ನು ಹೆಚ್ಚಾಗಿ ಇಷ್ಟಪಡೋದಾದ್ರಿಂದ ನೀವು ಒಂದಷ್ಟು ಮರದ ಜಾತಿಯ ಮೇವುಗಳನ್ನು ನೀವು ಬೆಳೆಸ್ಕೊಳ್ಳೋದಾದರೆ ಉತ್ತಮವಾಗಿ ಕುರಿ ಅಥವಾ ಮೇಕೆಯನ್ನು ಸಾಕಾಣಿಕೆ ಮಾಡಬಹುದಾಗಿದೆ. ಸೊ ಇದಿಷ್ಟು ಸಹ ನಾವು ಹಸಿರು ಮೇವನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಒಂದು ಚಾಪ್ ಕಟ್ರ್ ಇಟ್ಕೊಳ್ಳೋದು ಸಹ ತುಂಬ ಮುಖ್ಯ ಆಗುತ್ತೆ. ನನ್ನಲ್ಲೂ ಒಂದು ಚಾಪ್ ಕಟ್ರ್ ಇಟ್ಕೊಂಡಿದ್ದೀನಿ. ಚಾಪ್ ಕಟ್ರ್ ಯಾಕೆ ಮುಖ್ಯ ಆಗುತ್ತೆ ಅನ್ನೋಂಥ ಸಂದರ್ಭದಲ್ಲಿ ಸಣ್ಣದಾಗಿ ಕಟಾವು ಮಾಡಿ ಹಾಕೋದ್ರಿಂದ ಏನಾಗುತ್ತೆ, ಹೆಚ್ಚಾಗಿ ಮೇಯ್ತಾ ಹೋಗುತ್ತೆ. ಅಂದರೆ ವೇಸ್ಟೇಜ್ ಆಗದೆ, ಯಾವುದೇ ರೀತಿಯಾದಂಥ ವೇಸ್ಟೇಜ್ ಇಲ್ಲದೆ ಚೆನ್ನಾಗಿ ಮೇಯ್ದು ಏನು ಸಂಪೂರ್ಣವಾಗಿ ಆ ಒಂದು ಮೇವನ್ನು ಮೇಯೋದ್ರಿಂದ ನಮಗೆ ಸಮಸ್ಯೆ ಆಗೋದಿಲ್ಲ. ಅಂದರೆ ವೇಸ್ಟೇಜ್ ಜಾಸ್ತಿ ಬರೋದಿಲ್ಲ. ಆಗ ನಮಗೂ ಸಹ ಒಂದಷ್ಟು ಲಾಭ ಪಡೆಯೋದಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ನನ್ನ ಹತ್ರ ಬೋರ್ವೆಲ್ ಇದ್ದೆ ಅಂದಾಗ ಒಂದಷ್ಟು ಜನ ಏನು ಮಾಡ್ತಾ ಇದ್ದಾರೆ, ನೀರಿನ ಆಶ್ರಯ ಇದ್ದಂಥ ಸಂದರ್ಭದಲ್ಲಿ ನೀವು ಏನಂತ ಕರಿತೀವಿ, ಇತ್ತೀಚೆಗೆ ಹೈಡ್ರೋಫೋನಿಕ್ಸ್ ಅಂತ ಬಂದಿದೆ. ಅದು ಸಿಸ್ಟಮೇ ಬರುತ್ತೆ. ಒಂದು 20-25 ಸಾವಿರದಲ್ಲಿ ನಿಮಗೆ ಒಂದು ಅವರೇ ಸೆಟ್ ಮಾಡಿಕೊಟ್ಟು ಹೋಗ್ತಾರೆ ಬಂದು. ಒಂದು ಡ್ರಮ್ಮು, ವಾಟರ್ ಸಿಸ್ಟಮ್ಮು, ನೀವು ನೋಡ್ಬೋದು ಯೂಟ್ಯೂಬಲ್ಲಿ ಹೈಡ್ರೋಫೋನಿಕ್ಸ್ ಅಂತ ಹೊಡೆದ್ರೆ ಬರುತ್ತೆ. ಈ ಮೆಕ್ಕೆಜೋಳವನ್ನು ಒಂದು 8 ದಿನದಷ್ಟು, ಅಂದರೆ 8 ದಿನ ಅದನ್ನು ಮೆಕ್ಕೆಜೋಳವನ್ನು ಒಂದು ಟ್ರೇಯಲ್ಲಿ ಹಾಕಿ ಅದಕ್ಕೆ ನೀರನ್ನು ಹಾಯಿಸೋದ್ರಿಂದ ಸ್ಪ್ರೇಯಿಂಗ್ ಸಿಸ್ಟಮಲ್ಲಿ ಅದು ಸಣ್ಣದಾಗಿ ಮೊಳಕೆ ಹೊಡೆದು ಒಂದಷ್ಟು ಉದ್ದದ ಮೊಳಕೆ ಬಂದು ಅದು ಹೆಚ್ಚು ಪೌಷ್ಟಿಕವಾದಂತಹ, ಈಗ ನಾವು ಮೊಳಕೆ ಕಾಳಿನ ಸಾಂಬಾರು ತಿಂದರೆ ಯಾವ ರೀತಿ ಹೆಚ್ಚು ನಮಗೆ ದೃಢತೆ ಇರುತ್ತೆ, ಶಕ್ತಿಶಾಲಿಯಾಗಿರ್ತೀವಿ, ಅದೇ ರೀತಿ ಮೊಳಕೆ ಕಟ್ಟಿದಂಥ ಆಹಾರವನ್ನು ಕೊಡೋದ್ರಿಂದ ಅದು ಕೋಳಿಗಳಿಗೂ ಕೊಡ್ತಾರೆ, ಹಸುಗಳಿಗೆ ಕೊಡ್ತಾರೆ. ಅಂದರೆ ಹಾಲಿನ ಪ್ರಮಾಣ ಹೆಚ್ಚಾಗುತ್ತೆ ಹಸುಗಳಲ್ಲಿ ಅನ್ನುವಂತಹ ಭಾವನೆ ಆಗಿದೆ. ಅದೇ ರೀತಿ ನಾವು ಕುರಿ ಮೇಕೆಗಳಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಅದು ಹಸಿ ಮೇವು ಆಗಿರುತ್ತೆ, ಜೊತೆಗೆ ಪೌಷ್ಟಿಕಾಂಶನೂ ಸಹ ಹೆಚ್ಚಾಗಿರುತ್ತೆ ಅನ್ನೋದು ಹಲವಾರು ರೈತರ ಅಭಿಪ್ರಾಯ ಆಗಿದೆ. ಇವತ್ತು ಹೆಚ್ಚಾಗಿ ಹೈಡ್ರೋಫೋನಿಕ್ಸನ್ನು ಬಳಸ್ಕೊಳ್ತಾ ಇದ್ದಾರೆ. ಇದಕ್ಕೇನು ಜಾಗ ಹೆಚ್ಚಾಗಿ ಬೇಕಾಗಿಲ್ಲ, ಮತ್ತು ನೀರು ಹೆಚ್ಚಾಗಿ ಬೇಕಾಗಿಲ್ಲ. ಸುಮ್ಮನೆ ಅದು ತುಂತುರು ನೀರಾವರಿ ಥರ ಅದು ಸ್ಪ್ರೇ ಆಗ್ತಾ ಹೋಗುತ್ತೆ. ಸೊ ಆ ರೀತಿಯಾದಂಥ ವ್ಯವಸ್ಥೆಯನ್ನು ನೀವು ಅಳವಡಿಸ್ಕೊಂಡಂಥ ಸಂದರ್ಭದಲ್ಲೂ ಸಹ ಈ ಒಂದು ಏನು ಕೃಷಿಯಲ್ಲಿ ಅಥವಾ ಕುರಿ ಮೇಕೆ ಸಾಕಾಣಿಕೆಯಲ್ಲಿ ಒಂದು ರೀತಿಯಾದಂತಹ ಫೀಡ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ, ಅಂದರೆ ಮೇವಿನ ನಿರ್ವಹಣೆ ಮಾಡಬಹುದಾಗಿದೆ. ಮತ್ತು ಅಜೋಲಾ ಅಂತ ಒಂದು ರೀತಿಯಾದಂತಹ ನೀರಲ್ಲಿ ಬೆಳೆಯಬಹುದಾದಂತಹ ಒಂದು ಮೇವು ಅಂತಲೇ ಹೇಳ್ಬೋದು. ಪಾಚಿ ಥರ ಇರುತ್ತೆ. ಅಜೋಲಾನ ನೀವು ಗಮನಿಸ್ಬೋದಾಗಿದೆ. ಈ ಅಜೋಲಾ ಏನಿದೆ, ಈ ಅಜೋಲಾವನ್ನು ಬೆಳೆಯುವಂಥ ಸಂದರ್ಭದಲ್ಲೂ ಅಷ್ಟೇ ಹೆಚ್ಚಾಗಿ ತಾವು ಗಮನಿಸ್ಬೋದಾದರೆ ಖರ್ಚೇನು ಹೆಚ್ಚಾಗಿ ತಗಲೋದಿಲ್ಲ ಅಜೋಲಾಗೆ. ನಿಮ್ಮಲ್ಲಿ ಕೋಳಿಗಳಿದ್ರೆ ಕೋಳಿಗಳಿಗೂ ಸಹ ಒಂದು ರೀತಿ ಝೀರೋ ಮೇಂಟೆನೆನ್ಸ್ ಅಂತ ಕರಿತಾ ಹೋಗ್ಬೋದು. 1 ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಅದು ಫ್ರೀ ಆಫ್ ಕಾಸ್ಟಲ್ಲಿ ಬರ್ತಾ ಇರುತ್ತೆ. ದಿನ ಒಂದಷ್ಟು 3 kg 5 kg ಅಷ್ಟು ಅಜೋಲವನ್ನು ನಾವು 1 ಪಾಂಡ್, ಅಂದರೆ ಅದ್ರ 1 ಬಾಕ್ಸಿಂದ ತಕ್ಕೋಬಹುದಾಗಿದೆ. ಕೋಳಿಗಳು ತುಂಬ ಇಷ್ಟಪಟ್ಟು ತಿಂತವೆ. ಇದನ್ನು ಅಜೋಲವನ್ನು ತಿನ್ನೋದ್ರಿಂದ ಅವುಗಳಲ್ಲೂ ಸಹ ಪೌಷ್ಟಿಕಾಂಶ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ನೀವು ಕುರಿ ಮತ್ತು ಮೇಕೆಗಳಿಗೆ ಸಹ ಅಜೋಲವನ್ನು ಕೊಡಬಹುದಾಗಿದೆ. ಇದು ಸಹ ನಿಮ್ಮ ಮೇವಿನ ನಿರ್ವಹಣೆಯಲ್ಲಿ ಪ್ರಮುಖವಾದಂಥ ಅಂಶ ಆಗಿದೆ. ಸೊ ನಿಮ್ಮ ಭೂಮಿ ಎಷ್ಟಿದೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. 1 ಎಕರೆ ಒಂದು ನಿಮಗೆ ಜಮೀನಿದೆ ಅಂದರೆ ನೀವು ಆಲ್ಮೋಸ್ಟ್ 45ರಿಂದ 50 ಕುರಿಗಳನ್ನು ಅಥವಾ 40ರಿಂದ 50 ಕುರಿಗಳನ್ನು ಹ್ಯಾಂಡಲ್ ಮಾಡ್ಬೋದಾಗಿದೆ. ಸೊ ನನ್ನ ಹತ್ರ ಒಂದು 5 ಎಕರೆ ಇದೆ ಅನ್ನೋಂಥ ಸಂದರ್ಭದಲ್ಲಿ ಒಂದು 200-250 ತನಕ ಕುರಿಯನ್ನು ಸಾಕಾಣಿಕೆ ಮಾಡಬಹುದಾಗಿದೆ. ಸೊ ನಮ್ಮಲ್ಲಿ ಅಂದರೆ ನನ್ನ ಹತ್ರ ಜಮೀನಿದ್ದರೆ ಮಾತ್ರ ಕುರಿ ಅಥವಾ ಮೇಕೆ ಸಾಕಾಣಿಕೆ ಮಾಡಬಹುದಾ ಅಥವಾ ಜಮೀನು ಇಲ್ಲದೆ ಇದ್ದರೆ ಮಾಡಲಿಕ್ಕಾಗಲ್ವಾ ಅಂದರೆ ಖಂಡಿತವಾಗ್ಲೂ ಸಹ ಇದು ಒಪ್ಪುವಂಥ ಅಂಶ ಅಲ್ಲ. ಯಾಕಂದರೆ ಇವತ್ತು ಅನೇಕ ಜನ ಭೂ ರಹಿತರೇ ಹೆಚ್ಚಾಗಿ ಕುರಿ ಮತ್ತು ಮೇಕೆಯನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಅಥವಾ ಅಲ್ಪ ಸ್ವಲ್ಪ ಪ್ರಮಾಣದ ಭೂಮಿ ಹೊಂದಿರುವಂತಹ ಹೀನರು ಅಂತ ಏನು ಕರಿತೀವಿ, ಅಂದರೆ ಭೂಮಿ ಇಲ್ಲದೆ ಇರೋರೇ ಹೆಚ್ಚಾಗಿ ಈ ಒಂದು ರೀತಿಯಾದಂತಹ ಕುರಿ ಮೇಕೆ ಸಾಕಾಣಿಕೆಗಳಲ್ಲಿ, ಜಾನುವಾರು ಸಾಕಾಣಿಕೆಯಲ್ಲಿ ತೊಡ್ಕೊಂಡಿರೋದು ಜೀವನ ನಿರ್ವಹಣೆ ಮಾಡೋದಕ್ಕೋಸ್ಕರ. ಆದ್ದರಿಂದ ನನಗೆ ಬೋರ್ವೆಲ್ ಇದ್ರೇ ನಾನು ಕುರಿ ಮೇಕೆ ಸಾಕಾಣಿಕೆ ಮಾಡೋದಕ್ಕೆ ಸಾಧ್ಯ,
ನನಗೆ ಹೆಚ್ಚು ಜಮೀನಿದ್ರೇ ಸಾಧ್ಯ, ನನಗೆ ನೀರಾವರಿ ಇದ್ರೇ ಸಾಧ್ಯ. ಖಂಡಿತವಾಗ್ಲೂ ಇದು ತಪ್ಪು. ಜಮೀನು ಇಲ್ಲದೆ ಇರೋರು ಕುರಿ ಮೇಕೆ ಸಾಕಾಣಿಕೆ ಮಾಡ್ಬೋದು. ನೀರಿಲ್ಲದೆ ಇರೋರು ಅಂದರೆ ನೀರಾವರಿ ಇಲ್ಲದೆ ಇರೋರು ಸಾಕಾಣಿಕೆ ಮಾಡ್ಬೋದು. ಬೋರ್ವೆಲ್ ವ್ಯವಸ್ಥೆ ಇಲ್ಲದೆ ಇದ್ರೂ ಸಹ ನೀವು ಸಾಕಾಣಿಕೆ ಮಾಡಬಹುದಾಗಿದೆ. ಮತ್ತೊಂದು, ದೊಡ್ಡದಾಗಿ ಎಲಿವೇಟೆಡ್ ಶೆಡ್ಗಳನ್ನೇ ನಿರ್ಮಾಣ ಮಾಡಿ ಏನು ಕುರಿ ಮೇಕೆಯನ್ನು ಸಾಕಾಣಿಕೆ ಮಾಡಬಹುದಾಗಿಲ್ಲ. ಸಾಮಾನ್ಯಕ್ಕೆ ಒಂದು ಸಣ್ಣ ಕೊಠಡಿಯಲ್ಲೂ ಸಹ ನೀವು ಸಾಕಾಣಿಕೆ ಮಾಡ್ಬೋದು. ಎಷ್ಟೋ ಜನ ಇವತ್ತು ಈ ಒಂದು ಐರನ್ ಮೆಷನ್ನೇ ತಂದು ಇಲ್ಲಿ ತಾವೇನು ಹಿಂದೆ ಗಮನಿಸ್ತಾ ಇದ್ದೀರಾ, ಈ ಥರದ ಮೆಷನ್ನೇ ಸುತ್ತು ಹಾಕ್ಕೊಂಡು ಮೇಲೆ ಒಂದಷ್ಟು ಏನು ಪೋಲ್ಗಳನ್ನು ಹಾಕ್ಕೊಂಡು ಅದ್ರ ಮೇಲೆ ಒಂದಷ್ಟು ಈ ಒಂದು ಸಿಮೆಂಟ್ ಶೀಟನ್ನು ಹಾಕ್ಕೊಂಡು ಸುಮಾರು ಒಂದು 10-20 ಸಾವಿರದಲ್ಲೇ ಕುರಿ ಶೆಡ್ಡನ್ನು ನಿರ್ಮಾಣ ಮಾಡಿಕೊಂಡು ಒಂದು ಕನಿಷ್ಠ 50 ತನಕ ಕುರಿಗಳನ್ನು ಸಾಕಾಣಿಕೆ ಮಾಡಿ ಜೀವನ ನಡೆಸ್ತಾ ಇರೋರನ್ನ ಎಷ್ಟೋ ಜನನ ನೋಡ್ತೀವಿ. ಪ್ಯಾಷನ್ ಇರಬೇಕು ಇದರಲ್ಲಿ, ನಮ್ಗೆ ಅದ್ರ ಮೇಲೆ ಸಂಪೂರ್ಣವಾಗಿ ಇಂಟ್ರೆಸ್ಟ್ ಇರಬೇಕಾಗುತ್ತೆ. ಅದನ್ನೇ ನಾವು ಹಚ್ಕೊಂಡವ್ರು ಆಗಬೇಕಾಗುತ್ತೆ. ಸೊ ಈ ಥರ ಪ್ಯಾಷನ್ ಇದ್ದು ಕನ್ಸಿಸ್ಟೆನ್ಸಿ ಇದ್ದರೆ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಯಾವತ್ತೂ ಸಹ ನಾವು ಲಾಸ್ ಅನುಭವಿಸೋದು ಸಾಧ್ಯನೇ ಇಲ್ಲ. ಯಾವತ್ತಿದ್ರೂ ಮೇಲ್ ಬರೋದು ಖಂಡಿತವಾಗ್ಲೂ ಇದು ನಿಶ್ಚಯ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೇನೆ. ಸೊ ಇದಿಷ್ಟು ಅಂಶ ಇವತ್ತಿನ ವಿಚಾರಗಳಾಗಿದ್ದು. ಸೊ ನಿಮಗೆ ಏನಾದರೂ ಈ ಕುರಿತಾಗಿ ಸಲಹೆಗಳಿದ್ದರೆ ದಯವಿಟ್ಟು ಈ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ, ಅಥವಾ ನಿಮ್ದು ಏನೇ ಪ್ರಶ್ನೆಗಳಿದ್ರೂ ಸಹ ತಿಳಿಸ್ಕೊಡಿ. ನಾವು ಆ ಕುರಿತಾಗಿ ವಿಡಿಯೋ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ, ಸೊ ಇಲ್ಲಿನವರೆಗೂ ನಮ್ಮ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ನಮಸ್ಕಾರ.